ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಕ್ಕಳಿಗೆ ಬೇಸಿಗೆ ರಜೆ ಮುಗಿದಿದ್ದು ಶಾಲೆಗಳು ಪುನರಾರಂಭವಾಗಿವೆ. ಇದೇ ಹೊತ್ತಲ್ಲೇ ಕೊರೋನಾ ಹೆಮ್ಮಾರಿ ವಕ್ರ ದೃಷ್ಟಿ ಬೀರಿದೆ. ದಿನೇ ದಿನೇ ತನ್ನ ಕಬಂಧ ಬಾಹುವನ್ನ ಚಾಚ್ತಾ ಇದೆ. ಮಕ್ಕಳ ಬಗ್ಗೆ ನಿಗಾ ವಹಿಸುವಂತೆ ಶಾಲೆಗಳಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ. ಬೇಸಿಗೆ ರಜೆ ಮುಗಿದಿದ್ದು ಶಾಲೆಗಳಿಗೆ ಕಳೆ ಬಂದಿದೆ. ಯೂನಿಫಾರ್ಮ್, ಟೈ ಕಟ್ಕೊಂಡು ಬ್ಯಾಗ್ ಹಿಡ್ಕೊಂಡು ಮಕ್ಕಳು ಶಾಲೆಯತ್ತ ಬಂದರು. ಈ ಸಂಭ್ರಮದ ನಡುವೆಯೇ ಮಹಾಮಾರಿ ಕೊರೋನಾ ಭೀತಿ ಮೂಡಿಸಿದೆ. ಶಾಲೆಗಳಿಗೆ ಸುತ್ತೋಲೆ ಹೊರಡಿಸಿದ ಶಿಕ್ಷಣ ಇಲಾಖೆ. ಜ್ವರ, ಶೀತ ಇದ್ರೆ ಶಾಲೆಗೆ ಕಳುಹಿಸದಂತೆ ಸೂಚನೆ. ರಾಜ್ಯದಲ್ಲಿ ಕೊರೋನಾ ರೂಪಾಂತರಿಯ ಉಪಟಳ ಹೆಚ್ಚಾಗ್ತಿದೆ. ಈವರೆಗೂ 442 ಕೋವಿಡ್ ಪ್ರಕರಣಗಳು ದಾಖಲಾಗಿವೆ. ಕಳೆದ 24 ಗಂಟೆಯ ಅವಧಿಯಲ್ಲಿ 253 ಸಕ್ರಿಯ ಕೇಸ್ಗಳು ದಾಖಲಾಗಿವೆ. ಇದರ ಮಧ್ಯೆ ಬೇಸಿಗೆ ಮುಗಿದಿದ್ದು ಮೇ 29ರಿಂದ ಶಾಲೆಗಳು ಶುರುವಾಗಿದೆ. ಮಕ್ಕಳ ಮೇಲೆ ಹೆಚ್ಚು ನಿಗಾ ವಹಿಸಲು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಶಾಲೆ ಹಾಗೂ ಪೋಷಕರಿಗೆ ಸಲಹೆ ನೀಡಿದೆ. ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ ಇದ್ರೆ ಶಾಲೆಗೆ ಕಳಿಸಬಾರದು. ಸಂಪೂರ್ಣ ಗುಣಮುಖರಾದ ಬಳಿಕ ಶಾಲೆಗಳಿಗೆ ಕಳಿಸಬೇಕು ಅಂತ ತಿಳಿಸಿದೆ. ಕೋವಿಡ್ ಲಕ್ಷಣ ಇರೋ ಮಕ್ಕಳು ಶಾಲೆಗೆ ಬಂದ್ರೆ ಮನೆಗೆ ಕಳಿಸಬೇಕು. ಶಾಲಾ ಸಿಬ್ಬಂದಿಯಲ್ಲಿ ಕೋವಿಡ್ ಲಕ್ಷಣ ಕಂಡು ಬಂದ್ರೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಹಾಗೂ ಶಾಲೆಗಳಲ್ಲಿ ಸ್ವಚ್ಛತೆ ಹಾಗೂ ಕೊರೋನಾ ನಿಯಮ ಪಾಲಿಸಬೇಕು ಅಂತ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಬೆಂಗಳೂರಿನಲ್ಲಿಯೇ ಕೇಸ್ ಹೆಚ್ಚಾಗ್ತಿರೋದ್ರಿಂದ ಕಮ್ಯುನಿಟಿಗೂ ವೈರಸ್ ಹರಡಿದೆಯಾ ಅನ್ನೋ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ರ್ಯಾಂಡಮ್ ಕೋವಿಡ್ ಟೆಸ್ಟ್ ಬಗ್ಗೆಯೂ ಇಲಾಖೆ ಚಿಂತನೆ ಮಾಡ್ತಿದೆ. ಸಾರಿ ಮತ್ತು ILI ಕೇಸಸ್ ಮಾತ್ರ ಇವಾಗ ಎಕ್ಸಾಮಿನ್ ಮಾಡಲಿಕ್ಕೆ ಹೇಳಿದ್ದಾರೆ. ಕೋವಿಡ್ ಟೆಸ್ಟಿಂಗಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ವೆರಿ ಸೆನ್ಸಿಟಿವ್ ಅಂದರೆ ಬಿಲೋ 1 ಇಯರ್ ಇರ್ತಕ್ಕಂಥ ಮಕ್ಕಳುಗಳಿಗೆ ತುಂಬ ಸೂಕ್ಷ್ಮವಾಗಿ ಗಮನ ಮಾಡಬೇಕು. ಇರ್ತಕ್ಕಂಥ ಮಕ್ಕಳಿಗೆ ಏನು ಸಿಮ್ಟಮ್ಸ್ ಇರ್ತಕ್ಕಂಥದ್ದನ್ನ ಅದನ್ನು ಟ್ರೀಟ್ಮೆಂಟ್ ಅಗತ್ಯ ಇರ್ತಕ್ಕಂಥವ್ರನ್ನ ನೋಡಿಕೊಂಡು ಅವ್ರಿಗೂ ಕೂಡ ಟೆಸ್ಟಿಂಗ್ ಬೇಕು ಅಂತಕ್ಕಂಥದ್ದು ಇದು ಮಾಡಿದ್ವಿ. ಇನ್ನು ಹಲವು ಖಾಸಗಿ ಶಾಲೆಗಳು ಇಂದಿನಿಂದ ಪುನಃ ಆರಂಭವಾಗಿವೆ. ಆದರೆ ವಿದ್ಯಾರಣ್ಯಪುರಂನ ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಸಿಬ್ಬಂದಿ ಪೋಷಕರಿಗೆ ಶಾಕ್ ನೀಡಿದ್ದಾರೆ. ಇವತ್ತು ತರಗತಿ ಆರಂಭವಾಗುತ್ತೆ ಎಂದು ಮ್ಯಾನೇಜ್ಮೆಂಟ್ ಹೇಳಿದಂತೆ, ಆದರೆ ಶಾಲೆ ಬಳಿ ಬಂದ ಮಕ್ಕಳಿಗೆ 4ನೇ ತಾರೀಕಿಗೆ ಬನ್ನಿ ಎಂದಿದೆ. ಶಾಲೆಯನ್ನ ಕಾಂಗ್ರೆಸ್ ಮುಖಂಡ ಧನಂಜಯ್ ಕಡೆಯವರಿಗೂ ಸುಪರ್ದಿಗೆ ತೆಗೆದುಕೊಂಡಿರೋದ್ರಿಂದ ಮಕ್ಕಳಿಗೆ ತೊಂದರೆಯಾಯಿತು. ಈ ವೇಳೆ ಪೋಷಕರು ಹಾಗೂ ಧನಂಜಯ್ ಕಡೆಯವರ ನಡುವೆ ಮಾತಿನ ಚಕಮಕಿ ನಡೆಯಿತು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.